ಆಸಿಗೆ ಚಿರಕಾಲ ಇರಲಿ ಹಾಡು, ಚಿರಕಾಲ ಇರಲಿ ನೆನಪು, ಚಿರಕಾಲ ಇರಲಿ ಪ್ರೀತಿ, ಚಿರಕಾಲ ಏರಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ, ಇಂದು ಸೇಂಟ್ ಜಾನ್ಸ್ ಶಾಲೆಯ ಆವರಣದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಕನ್ನಡ ರಾಜ್ಯೋತ್ಸವ ಬರೀ ನಮ್ಮ ಶಾಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ, ವಿಶ್ವದಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನವೆಂಬರ್ 1 ಈ ದಿನ. ಯಾಕೆ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ? ನವೆಂಬರ್ 1 ಸಂಕ್ಷಿಪ್ತವಾಗಿ ತಿಳ್ಕೊಂಡು ಮುಂದೆ ಹೋದರೆ ಭಾಳ ಅರ್ಥಪೂರ್ಣವಾಗಿರುತ್ತೆ ಅಂತ ಭಾವಿಸ್ಕೊಂಡು, ಬಹಳ ದೊಡ್ಡ ಇತಿಹಾಸ ಇದೆ ಈ ರಾಜ್ಯೋತ್ಸವಕ್ಕೆ. ಸಂಕ್ಷಿಪ್ತವಾಗಿ ಹೇಳುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು, ನನ್ನ ಹತ್ತಿರ ಇರುವವನೇ, ನನ್ನ ಪ್ರೀತಿಯ ಯೇಸುವೇ, ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರ ಇರುವವನೇ. ಮುಖ್ಯ ಅತಿಥಿಗಳಾದ ಶ್ರೀಮತಿ ನಿರ್ಮಲಾ ಕುಮಾರಿ ಅವರಿಗೂ ಹಾರ್ದಿಕ ಸ್ವಾಗತ. ಸ್ಕೌಟ್ ಕ್ಲಾಪ್ಸ್ ಗೋ. ಮತ್ತೊಂದು ಸರಿ ಮಾಡಿ, ಜೋರಾಗಿ ಬರ್ಬೇಕು ಚಪ್ಪಾಳೆ. ಭೂದೇವಿಯ ಮಕುಟದ ನವಮಣಿ, ಗಂಧದ ಚಂದದ ಹೊನ್ನಿನ ಗಣಿ, ರಾಘವ ಮಧುಸೂದನ ಪರಿಸಿದ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಚಿನನುತ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನುದ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನಂತರ ಬರ್ತಾ ಇದ್ದಾರೆ ದೇಶದ ಬೆನ್ನೆಲುಬು ರೈತ. ನಮ್ಮೆಲ್ಲರಿಗೂ ಶಾಂತಿ ಬರಬೇಕು ಅಂದರೆ ಪೊಲೀಸ್ ವ್ಯವಸ್ಥೆ ಇರಬೇಕು. ನಮ್ಮ ಕಾರ್ಯಕ್ರಮಕ್ಕೆ ಪೊಲೀಸ್ ಬಂದಿದ್ದಾರೆ, ನೋಡೋಣ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕನ್ನಡದ ಬಹಳ ಶ್ರೇಷ್ಠವಾದ ವ್ಯಕ್ತಿ ಚಿತ್ರಣ ಅಂದರೆ ಸಂಗೊಳ್ಳಿ ರಾಯಣ್ಣ. ಚಿತ್ರದುರ್ಗ ನೀವು ಕೇಳಿರಬೇಕು, ಕಲ್ಲಿನ ಕೋಟೆ. ಅಲ್ಲ, ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಕ್ತಿ ಚಿತ್ರಣ ಅಂದರೆ ಮದಕರಿ ನಾಯಕ. ಪುಟ್ ಸಮ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ನಂತರ ಬರ್ತಾ ಇದ್ದಾರೆ ಮೈಸೂರು ಹುಲಿ ಟಿಪ್ಪು ಸುಲ್ತಾನ. ನಂತರ ಎಲ್ಲ ಕಡೆ ನಮ್ಮ ಹೆಣ್ಮಕ್ಕಳ ಶಕ್ತಿ ಹೇಗಿದೆ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ, ಚಿತ್ರದುರ್ಗದ ಒಣಕಿ ಓಬವ್ವ. ಚಪ್ಪಾಳೆ ಬರಲಿ. ಕೊನೆಯದಾಗಿ ಕಿತ್ತೂರು ರಾಣಿ ಚೆನ್ನಮ್ಮ. ಚಪ್ಪಾಳೆ ಸಾಕಾಗ್ತಾ ಇಲ್ಲ. ಇದರ ಜೊತೆಗೆ ನಮ್ಮ 4ನೇ ತರಗತಿಯ ವಿದ್ಯಾರ್ಥಿಗಳು, ಮುದ್ದು ವಿದ್ಯಾರ್ಥಿಗಳು
ಒಂದು ನೃತ್ಯವನ್ನು ಮಾಡ್ತಾ ಇದ್ದಾರೆ, ನಮ್ಮೆಲ್ಲರನ್ನ ಮನೋರಂಜಿಸ್ತಾ ಇದ್ದಾರೆ. ಬನ್ನಿ ನೋಡುವ, ಆನಂದಿಸುವ. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ
ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಚಟಕ ಬಂಡಿ, ಇದು ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದ ಕೋಲಾರದ ಮಣ್ಣಲ್ಲಿ ಬೆರೆವೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿ, ರಘುವಾದರೆ ನಾನು ಕಾವೇರಿ ನಗುವೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ವಯ್ಯಾರಿ, ಓ ದೇವನದಿ ಈ ವಯ್ಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ. ಮಮತಾ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಓ ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ನನ್ನ ಚೆಲುವೆ ನಾಡು ಅನುರಾಗದಿಂದ ನೋಡು, ಆ ರಾಗ ನೋಟ ಕಾಣದೆ ಪ್ರಿಯೇ. ಸಹ್ಯಾದ್ರಿ ಕಾಯ್ವಳು ನನ್ನ ಮನೆಯ ಕರುಣೆಯ ಮೇಲೆ, ಆಗುಂಬೆ ನಗುವಳು ನನ್ನ ಮಡದಿ ನೊಸಿಲಿನ ಮೇಲೆ. ಅಂದವೋ ಅಂದವೋ ಕನ್ನಡ ನಾಡು, ಏಹೇ ನನ್ನ ಗೂಡು ಅಲ್ಲಿದೆ ನೋಡು. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೆ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಕನ್ನಡ ನಾಡೆ ಮಧುರವಾಗಿದೆ. ಕರುನಾಡೆ ಕೈ ಚಾಚಿದೆ ನೋಡೆ, ಹಸಿರುಗಳೇ ಆ ತೋರಣಗಳೇ.
ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕುಸುನ ಕರುನಾಡೆ ಎದೆ ಹಾಸಿದೆ ನೋಡೆ, ಹೂಗಳೇ ಶುಭ ಕೋರಿದೆ ನೋಡೆ. ಒಂದು ಮುದ್ದಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಂಗ್ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಒಬ್ಬ, ಈ ರಾಜನೂ ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಧನ್ಯವಾದಗಳು. ಮೊನ್ನೆ ಗುರುವಾರ ನಮ್ಮ ಶಾಲೆಯಲ್ಲಿ ಭಾರತದಲ್ಲಿ ಮರೆಯಲಾಗದ ಸಾಮ್ರಾಜ್ಯವೆಂದರೆ ಅದು ವಿಜಯನಗರ ಸಾಮ್ರಾಜ್ಯ. ಸಮೃದ್ಧವಾದ ಸಾಮ್ರಾಜ್ಯವಾಗಿತ್ತು. ತೆರೆದ ಮಾರುಕಟ್ಟೆಯಲ್ಲಿ ಮುತ್ತು ರತ್ನ ಮಾರಾಟ ಮಾಡುತ್ತಿದ್ದ ಒಂದೇ ಒಂದು ಸಾಮ್ರಾಜ್ಯವದು. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಪ್ರಖ್ಯಾತ ಪಂಡಿತರಿದ್ದರು. ಶ್ರೀ ಕಾಳಿಕಾಂಬೆಯಿಂದ ವಿಕಟ ಕವಿ ವರ ಪಡೆದ ತೆನಾಲಿರಾಮ ಹೊಟ್ಟೆಪಾಡಿಗೆ ತನ್ನ ಕುಟುಂಬ ಸಮೇತ ವಿಜಯನಗರ ಸಾಮ್ರಾಜ್ಯದಲ್ಲಿ ಹೇಗೆ ಸ್ಥಾನ ಪಡೆದನೆಂದು ಈ ನಾಟಕದ ಮೂಲಕ ನೋಡೋಣ ಬನ್ನಿ. ಸ್ವಸ್ಥ ಶ್ರೀಮಾನ್ ರಾಜಾಧಿರಾಜ ರಾಜ ಪರಮೇಶ್ವರ ಪೂರ್ವ ಪಶ್ಚಿಮ ದಕ್ಷಿಣ ಸಮುದ್ರ ಅಧಿಪತಿ ಗಂಡ ಬೇರುಂಡ ಶಿವೀರ ಪ್ರತಾಪ ಅಖಂಡ ಕರ್ನಾಟಕ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಕೃಷ್ಣದೇವರಾಯರಿಗೆ ನಮೋ ನಮಃ. ಶ್ರೀ ಕೃಷ್ಣದೇವರಾಯ ಮಹಾರಾಜರಿಗೆ ಬಹುಪರ ಬಹುಪರ. ಶ್ರೀ ಕೃಷ್ಣದೇವರಾಯ ಮಹಾರಾಜರಿಗೆ ಬಹುಪರ ಬಹುಪರ. ವಿಜಯನಗರ ಸಾಮ್ರಾಜ್ಯದ ಪ್ರಜೆಗಳೇ, ಸಾಮಂತರೇ, ಶಾರದ ಮಾತೆಯ ವರಪುತ್ರರೇ, ಗಾಯಕರೇ, ಕಲಾವಿದರು, ಸತ್ಯವೇ ಉಸಿರೆಂದು ದಯವೇ ಧರ್ಮವೆಂದು ಕುಲಮತ ಭೇದವಿಲ್ಲದೆ ಎಲ್ಲರೂ ಈಶ್ವರಿ ತಾಯಿ ಭುವನೇಶ್ವರಿಯ ಮಕ್ಕಳೆಂಬ ಭಾವನೆಯಿಂದ ನಾವು ನಮ್ಮ ಪ್ರಜಾ ಪರಿಪಾಲನೆ ಮಾಡುತ್ತಿದ್ದೇವೆ. ಪಕ್ಕದ ರಾಜ್ಯಗಳಿಂದ ನಮ್ಮ ಶಾಂತಿಗೆ ಭಂಗವಾಗುತ್ತಿದೆ. ಶಾಂತಿ ನಮ್ಮ ದೌರ್ಬಲ್ಯವೆಂದು ತಿಳಿಯಲು ನಾವೆಂದೂ ಅವಕಾಶ ಕೊಡೆವು. ಮಹಾರಾಜರಿಗೆ ಜಯವಾಗಲಿ, ಸಾಮ್ರಾಜ್ಯಕ್ಕೆ ಶುಭವಾಗಲಿ. ಯಾರು ನೀನು? ರಾಮಕೃಷ್ಣ. ಬಂದ ಕಾರಣ? ಈ ರಾಜಸಭೆಯನ್ನು ಅಲಂಕರಿಸುವ ಆಸೆ. ನಿನ್ನಲ್ಲಿ ಆ ಯೋಗ್ಯತೆ ಇದೆಯಾ? ಸಂದೇಹವಿದ್ದರೆ ಪರೀಕ್ಷಿಸಿ, ಯೋಗ್ಯತೆ ಇದ್ದರೆ ಪುರಸ್ಕರಿಸಿ, ಇಲ್ಲದಿದ್ದರೆ ತಿರಸ್ಕರಿಸಿ. ಯಾರು ಯಾವ ಪ್ರಶ್ನೆ ಕೇಳಿದರೂ ಉತ್ತರ ಕೊಡುವೆಯಾ? ಪ್ರಯತ್ನಿಸುವೆ ಮಹಾರಾಜ. ತಪ್ಪಿದರೆ ತಲೆಯನ್ನು ಕತ್ತರಿಸಿ ತಮ್ಮ ಪಾದದಡಿ ಇಡುವೆ. ದುಷ್ಟನು ಯಾವಾಗ ಒಳ್ಳೆಯವನಾಗುವನು? ರೋಗ ಪೀಡಿತನಾದಾಗ ನಾಸ್ತಿಕನು ಭಕ್ತನಾಗುವನು. ಮುರಿತನ ಬಂದಾಗ ವೇಶ್ಯೆಯು ಪತಿವ್ರತೆಯಾಗುವಳು. ಅಶಕ್ತನಾದಾಗ ದುಷ್ಟನು ಒಳ್ಳೆಯವನಾಗುವನು. ಆಕಾಶದಲ್ಲಿರುವ ನಕ್ಷತ್ರಗಳು ಎಷ್ಟು? ಸಮುದ್ರದಲ್ಲಿರುವ ಮೀನುಗಳಷ್ಟು. ಹೇಗೆ ಹೇಳುವೆ? ಎರಡನ್ನು ಎಣಿಸಿ ನೋಡಿ, ನಿಮಗೇ ತಿಳಿಯುತ್ತದೆ. ಗುರುಗಳೇ, ನನ್ನ ಈ ಪ್ರಶ್ನೆಗೆ ಅವನು ಉತ್ತರಿಸಲಾರ. ರಾಮಕೃಷ್ಣ, ನಮ್ಮೂರಿನಲ್ಲಿರುವ ಪ್ರಜೆಗಳ ಸಂಖ್ಯೆ ಎಷ್ಟು? 3,33,333. ಅದಕ್ಕಿಂತ ಹೆಚ್ಚಾಗಿದ್ದರೆ? ನೆಂಟರನ್ನು ನೋಡಲು ಪಕ್ಕದೂರಿನಿಂದ ಬಂದಿರಬಹುದು. ಅದಕ್ಕಿಂತ ಕಡಿಮೆ ಇದ್ದರೆ ನೆಂಟರನ್ನು ನೋಡಲು ಪಕ್ಕದೂರಿಗೆ ಹೋಗಿರಬಹುದು. ಗುರುಗಳೇ, ಪ್ರಶ್ನೆಗಳನ್ನು ಕೇಳಿ ಆಯ್ತಾ? ಒಂದೇ ಒಂದು ಪ್ರಶ್ನೆ. ರಾಮಕೃಷ್ಣ, ಶಸ್ತ್ರಗಳಲ್ಲಿ ಶ್ರೇಷ್ಠವಾದ ಶಸ್ತ್ರ ಯಾವುದು? ಬುದ್ಧಿಶಕ್ತಿ. ಅದು ಹೇಗೆ?
ಪ್ರಬಲವಾದ ಶಸ್ತ್ರವನ್ನು ಬುದ್ಧಿವಂತ ಎದುರಿಸುವನು. ನೀನು ಬುದ್ಧಿವಂತ ತಾನೇ? ನೀವೇ ಪರೀಕ್ಷಿಸಿ. ಪ್ರಭು, ಇವನಿಗೆ 100 ಚಡಿಯೇಟು ಕೊಡಲು ಆಜ್ಞಾಪಿಸಿ. ಹೇಗೆ ತಪ್ಪಿಸಿಕೊಳ್ಳುವನು ನೋಡೋಣ. ರಾಮಕೃಷ್ಣ, ನಿನಗೆ 100 ಚಳಿ ಏಟು ಕೊಡಲು ಬಹುಮಾನವಾಗಿ ಕೊಡಲು ಸ್ವೀಕರಿಸು. ಬಹುಮಾನ ತಾನೇ? ಹೌದು ಹೌದು, ಹೇಗೆ ತಪ್ಪಿಸಿಕೊಳ್ಳುವೆಯೋ ನೋಡುವ. ರಾಜರೇ, ದಯವಿಟ್ಟು ಅರಮನೆ ದ್ವಾರಪಾಲಕರನ್ನು ಕರೆಸಬೇಕು. ದ್ವಾರಪಾಲಕರೇ, ನನ್ನ ನಿಮ್ಮ ನಡುವೆ ನಡೆದ ಒಪ್ಪಂದವೇನು? ರಾಜರು ಕೊಟ್ಟ ಬಹುಮಾನದಲ್ಲಿ ಅರ್ಧ ನನಗೆ, ಅರ್ಧ ನನಗೆ. ಮಹಾಪ್ರಭು, ತಾವು ನನಗೆ ದಯಪಾಲಿಸಿದ ಬಹುಮಾನವನ್ನು ಇವರಿಬ್ಬರಲ್ಲಿ ಹಂಚಬೇಕು. ನಾನು ಕೈ ಬಿಸಿಕೊಂಡು ಹೋಗುವೆನು. ದಂಡಾಧಿಕಾರಿಯರೇ, ಇಬ್ಬರಿಗೂ 100 ಚಡಿಯಟ್ಟು ಕೊಡಿ. ಇವರನ್ನು ಕೆಲಸದಿಂದ ತೆಗೆದುಹಾಕಿ. ಅಪ್ಪನೇ ಗುರು. ರಾಮಕೃಷ್ಣ, ನಿಮ್ಮ ಬುದ್ಧಿವಂತಿಕೆಯಿಂದ ಬಂದ ಅಪಾಯಗಳನ್ನು ತಪ್ಪಿಸಿಕೊಂಡಿದ್ದೀರಿ. ಇಲ್ಲಿದೆ ನಿಮಗೆ ಬಹುಮಾನ, ಸ್ವೀಕರಿಸಿ. ಇನ್ನು ಮೇಲೆ ನೀವು ನಮ್ಮ ಆಪ್ತರು. ನಿಮ್ಮ ಬುದ್ಧಿವಂತಿಕೆಯಿಂದ ನಮ್ಮ ರಾಜ್ಯಕ್ಕೆ ಬರಬಹುದಾದ ಅಪಾಯಗಳನ್ನು ತಪ್ಪಿಸುತ್ತಾ ನೀವು ನಮ್ಮ ಸ್ಥಾನದಲ್ಲಿ ಇರಿ. ಆತ್ಮೀಯರೇ, ಹೀಗೆ ಬಲು ಕಠಿಣವಾದ ಮಾರ್ಗದ ಮೂಲಕ ತೆನಾಲಿ ರಾಮನು ವಿಜಯನಗರದ ಆಸ್ಥಾನದಲ್ಲಿ ಸ್ಥಾನ ಪಡೆದು ಸಾಮ್ರಾಜ್ಯಕ್ಕೆ ಆಪತ್ತು ಬಂದಾಗಲೆಲ್ಲ ತನ್ನ ಚತುರತೆಯಿಂದ ಪಾರು ಮಾಡಿ ಜಗತ್ ಪ್ರಸಿದ್ಧರಾದರು. ಧನ್ಯವಾದಗಳು. ಪಾತ್ರ ಪರಿಚಯ: ಕೃಷ್ಣದೇವರಾಯನ ಪಾತ್ರದಲ್ಲಿ ಸ್ವರೂಪ್. ತೆನಾಲಿ ರಾಮನಾಗಿ ದೀಪ್ತ. ಗುರು ತಾತಾಚಾರ್ಯರಾಗಿ ರಯಾನಾ ಬೆತ್ಸಿ. ಶಿಷ್ಯನ ಪಾತ್ರದಲ್ಲಿ ಉಮೇಶ್ ಎಜಾ. ಮಂತ್ರಿಯಾಗಿ ಅನೈಷಾ. ದಂಡಾಧಿಕಾರಿಯರಾಗಿ ಕಿಶೋರ್. ದ್ವಾರಪಾಲಕರು ಕುಶಾಲ್ ಮತ್ತು ಸುಮನ್. ಸೇವಕಿಯಾಗಿ ನಾನು ಹರಿಪ್ರಿಯಾ. ಧನ್ಯವಾದಗಳು.